ಮೇಡಮ್, ಸಿದ್ದರಾಮಯ್ಯನವರು ತಂದಿರ್ತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಭಾಗ್ಯ ಜ್ಯೋತಿ ಯೋಜನೆ ಬಹಳ ಅನುಕೂಲನೇ. ಯಾಕೆಂದ್ರೆ ಕೂಲಿ ಕಾರ್ಮಿಕರಿಗೆ, ಬಡವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಸಾಕಷ್ಟು ಉಪಯೋಗ ಇದೆ. ಈಗ ಆಲ್ರೆಡಿ 3 ವರ್ಷದ ಮೇಲೆ 2 ತಿಂಗಳು ಆಗ್ತಾ ಬಂತಲ್ವಾ, ಈಗ ಇಲ್ದಿದ್ದ ಸಮಸ್ಯೆ ಮತ್ತೆ ಈಗ ಹೇಗೆ ಉಟ್ಕೊಳ್ತು? ಸಮಸ್ಯೆ ಅಂದ್ರೆ ಸರ್, ಸತ್ತೋರ್ ಹೆಸರಲ್ಲಿ ತಗೊಳ್ತಾ ಇದಾರೆ. ಸತ್ತೋರ್ ಹೆಸರಲ್ಲಿ 2 ಮೀಟರ್ ಇದೆ. ಇವಾಗ ಅದು ಜಾರಿ ತಂದ್ಬೇಕಾದ್ರೆ ತಗೊಂತಿದ್ರು, ಹೆಸರು ಕೊಟ್ಟಿದ್ರು. ಈಗ ಅವ್ರು ಸತ್ತೋಗ್ಬಿಟ್ಟಿದ್ರು, ಅವ್ರ ಹೆಸರು ಇನ್ನೂ ತಗೊಂತಾ ಇದಾರೆ ಅನ್ನೋ ಕಾರಣದಲ್ಲಿ ಮತ್ತೆ ಸುಮ್ಮನೆ ಇದಾಗ್ತಾ ಇದೆ, ಬೇರೆ ಆಗ್ತಾ ಇದೆ ಅನ್ನೋ ಕಾರಣದಲ್ಲಿ ಅವರು ಹೊಸ ಪರಿಷ್ಕರಣೆ ಮಾಡ್ತಾ ಇದಾರೆ, ಹೊಸದಾಗಿ ಅರ್ಜಿ ತಗೊಂತಾ ಇದಾರೆ ಈ ವಿಚಾರವಾಗಿ. ಈಗ ನೋಡಿ ಮೇಡಮ್, ನಾನು ಹೇಳೋದು ಈಗ ಏನಿದೆ ಇನ್ನೊಂದು 21 ತಿಂಗಳು ಅಲ್ವಾ, ಅದನ್ನ ಹಂಗೆ ಮುಂದುವರಿಸಿ. ಯಾಕಂದ್ರೆ ಇನ್ನು ಸಂಪೂರ್ಣವಾದ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ, ಇನ್ನು ಆ ಖಾತೆಗಳಿಗೆ ಇನ್ನು ಮಂತ್ರಿಗಳು ಬಂದಿಲ್ಲ. ಈಗ ಸಿದ್ದರಾಮಯ್ಯ ಈಗ ಇದನ್ನೇ ಕಾಯ್ತಾ ಇರ್ತಾರೆ ಜನ, ಪ್ರತಿಪಕ್ಷದ ನಾಯಕರು ಇರ್ಬೋದು, ಟೀಕೆಕಾರ್ ಇರ್ಬೋದು, DK ಶಿವಕುಮಾರ್ನ ಹೆಂಗಾದ್ರೂ ಇಳಿಸ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ತರ ಕಾರಣಗಳನ್ನ ಇಟ್ಕೊಂಡು ದೊಡ್ಡದಾಗಿ ಬೆಳೆಸ್ತಾ ಹೋಗ್ತಾರೆ. ಆದ್ರಿಂದ ಇರ್ಲಾದಿದ್ದಕ್ಕೆ ಇರುವೆ ಯಾಕೆ ಬಿಟ್ಕೊಳ್ಬೇಕು ಅಲ್ವಾ? ಈಗ ಟೆಕ್ನಾಲಜಿ ಬಹಳ ಅಭಿವೃದ್ಧಿ ಹೊಂದಿದೆ, ಎಲ್ಲೂ ಪೋಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದೋ ಇಲ್ವೋ? ಇದು ಸತ್ಯವಾದ ಮಾತು. ಯಾಕಂದ್ರೆ ಈಗ ಮತದಾರರ ಪರಿಷ್ಕರಣೆ ಆಯ್ತು, ಮತ್ತೆ ಜಾತಿ ಸಮೀಕ್ಷೆ ಆಯ್ತು, ಎಲ್ಲ ಮಾಹಿತಿ ಸಿಕ್ಕಿದೆ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿ, ಯಾವಿದ್ದು, ಇವ್ರು ಬಡವರ, ಸಾಹುಕಾರ, ಇವ್ರು ಕೆಲಸ ಮಾಡ್ತಾರ, ಮಾಡಲ್ವ ಅನ್ನೋ ಮಾಹಿತಿ ಡೇಟಾ ಸರ್ಕಾರದಲ್ಲಿದೆ. ಪ್ರತಿ ಒಂದು ಇಲಾಖೆದು ಅಲ್ಲಿ ಗೊತ್ತಿದೆ. ಹೀಗಿರುವಾಗ ಸುಮ್ಮನೆ ಯಾಕೆ ಸಮಸ್ಯೆಗಳನ್ನ DK ಶಿವಕುಮಾರ್ ಮೈ ಮೇಲೆ ಹೇಳ್ಕೊಳ್ಬೇಕು? ಏನ್ ಉದ್ದೇಶ ಸರ್ ಇವರು ಈ ತರ? ಈಗ ನೀವ್ ಹೇಳಿದ್ರಿ ಕೆಲವೊಂದನ್ನ ನಾವೆಲ್ಲ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ. ಈಗ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಕಳ್ಳಂಗೊಂದು ಕುಂಟು ನೆಪ ಬೇಕಲ್ಲೇ ನಮ್ಮ ಈ ಯೋಜನೆನ ಸ್ಥಗಿತಗೊಳಿಸ್ಬೇಕು, ಹೇಗಾದ್ರೂ ಮಾಡಿ ಇದನ್ನ ಹೊರೆಯಿಂದ ಜಾರ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ, ಏಕೈಕ ಉದ್ದೇಶದಿಂದನೇ ಇದು ಮಾಡಿರ್ತಕ್ಕಂಥದ್ದು. ಇದು ಇನ್ನೊಂದು 21 ತಿಂಗಳಲ್ಲಿ ಏನು ಪ್ರಪಂಚ ಮುಳುಗೋಗಲ್ಲ, ನಿಮ್ಮ ಹೆಸರು ಸ್ಥಿರವಾಗಿರುತ್ತೆ. ಯಾಕೆಂದ್ರೆ ಈ ಯೋಜನೆ ಮಾಡುವಾಗ BJP ಸರ್ಕಾರನ ಇಳಿಸ್ಬೇಕಾದ್ರೆ ನೀವು ಹಗಲಿರುಳು BJP ಸರ್ಕಾರದ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಬಂದ್ರಿ. ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನೂ ಆಗಿದ್ರಿ, ಬೆಂಗಳೂರು ಅಭಿವೃದ್ಧಿ ಸಚಿವರು, ಜೊತೆಗೆ ಉಪಮುಖ್ಯಮಂತ್ರಿನೂ ಆಗಿದ್ರು. ನಿಮ್ಗೆ ಎಲ್ಲ ಕಷ್ಟ ಸುಖ ನೋವು ದುಃಖ ಎಲ್ಲ ಕಂಡಿದೆ. ಯಾಕೆಂದ್ರೆ ನೀವು ಹೋರಾಟನೇ ನೀವು ಮೈಗೂಡಿಸ್ಕೊಂಡು ಬಂದು ಇಲ್ಲಿ ತನಕ ಬಂದು ಮುಖ್ಯಮಂತ್ರಿ ಆದ್ರೆ ಈ ಸಣ್ಣದ್ರಲ್ಲಿ ಯಾಕೆ ಈ ರೀತಿ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ತಿದ್ದಾರೆ ಅನ್ನೋದು ಗೊತ್ತು. ಗ್ಯಾರಂಟಿ ಕೊಟ್ಟ ಮೂಲಕನೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು, ಇದು ಒಪ್ತಕ್ಕಂಥ ಮಾತು. ಇದನ್ನೇ ಮುಂದುವರಿಸ್ಕೊಂಡೋಗಿ ನಿಮ್ಗೆ ಈ ಹೆಸರು ತಾನೆ. ಈಗ ಒಂದ್ರಲ್ಲಿ ಏನಾದ್ರೂ ನೀವು ಗಡಿಬಿಡಿ ಮಾಡ್ಕೊಂಡು ಆ ಯೋಜನೆ ಸ್ಥಗಿತಗೊಳಿಸಿದ್ರೆ ಕೆಟ್ಟ ಹೆಸರು ಯಾರಿಗಮ್ಮ? ನಿಮ್ಗೆ. ಈಗ ಇನ್ನು 21 ತಿಂಗಳಾದ್ಮೇಲೆ ಈಗ ಎಲ್ಲ ಇದನ್ನ ಯಾರ ಮೇಲೆ ಹಾಕ್ತಾರೆ? ಇಲ್ಲಿ ಲೋಪದೋಷಗಳು ಮತ್ತೆ ಆಡಳಿತದ ವೈಫಲ್ಯನ DK ಶಿವಕುಮಾರ್ ಮೇಲೆ ಹಾಕ್ತಾರೆ. ಅದಕ್ಕೆ ಯಾಕೆ ಬೇಕು? ನಡ್ಸ್ಕೊಂಡು ಹೋಗೋ ಜನಕ್ಕೆ. ಜೊತೆಗೆ ಈಗ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ, ರುಚಿನೇ ಇಲ್ಲ, ಅದನ್ನು ಯಾರೂ ತಿನ್ನೋದಿಕ್ಕಾಗಲ್ಲ. ಅದು ಒಳ್ಳೆ ಯೋಜನೆ. ಯಾಕೆಂದ್ರೆ ಹಸ್ತು ಬಂದಿರ್ತಕ್ಕಂಥ ಹೊಟ್ಟೆ ಹಸ್ತಿರೋನ್ಗೆ ಹೊಟ್ಟೆ ತುಂಬ ಅನ್ನ ಕೊಡೋದು ಎಷ್ಟು ಪುಣ್ಯದ ಕೆಲಸ ಅಲ್ವಾ ಮೇಡಮ್? ಅದನ್ನು ಕೊಡಬೇಕು. ಮತ್ತೆ ಜೊತೆಗೆ ಈಗ 5 kg ಕೊಡ್ತಿದ್ರು, ಅದು ನಿಲ್ಸ್ಬಿಟ್ಟು ದುಡ್ಡು ಕೊಡ್ತೀನಿ ಅಂದ್ರು. ಬೇಡ, 5 kg ಇನ್ನು 5 kg ಕೊಡಿ. ಯಾರಿಗೆ ನೀವು ಕೊಡ್ತಿರೋದು? ಕೂಲಿ ಕಾರ್ಮಿಕರಿಗೆ, ಬಡವರ್ಗದವ್ರಿಗೆ, ಮಧ್ಯಮ. ಯಾಕಂದ್ರೆ ಇವತ್ತಿಂದು ಜೀವನ ನಡೆಯೋದು ಬಹಳ ಕಷ್ಟ. ಆದಾಯ 100 ರೂಪಾಯಿ ಇದ್ರೆ ವೆಚ್ಚನೇ 200 ರೂಪಾಯಿ ಆಗ್ತಿದೆ ಮೇಡಮ್. ಜೀವನ ಮಾಡೋದೇ ಬಹಳ ಕಷ್ಟ. ಜೊತೆಗೆ ನೀವು ಏನ್ ಮಾಡ್ತಿದ್ದೀರಾ? ಈಗ ಸಿಲಿಂಡ್ರದ್ದು ಸಿಲಿಂಡ್ರದ್ದು ಇದೆಲ್ಲ ಇನ್ಕ್ರೀಸ್ ಆಯ್ತು, ಡೀಸೆಲ್ ಪೆಟ್ರೋಲ್, ಅದನ್ನ ನೀವು ಸ್ವಲ್ಪ ಇಳಿಸಿ. ಯಾಕಂದ್ರೆ ಆಟೋ ಚಾಲಕರಿಗೆ ಮತ್ತೆ ಈಗ ಸರ್ಕಾರದಲ್ಲಿ ಏನು ಸಾರಿಗೆ ನೌಕರಗಳಿಗೆ ಉಪಯೋಗ ಆಗೋ ಹಾಗೆ ಮಾಡಿ. ಯಾಕಂದ್ರೆ ಅವ್ರದ್ದು ಹೊಟ್ಟೆ ಇದೆಯಲ್ವಾ ಮೇಡಮ್, ನಿಮ್ಮಾಗೆ ಹೊಟ್ಟೆ ಇದೆಯಲ್ವಾ? ನೀವೇನೋ ಅಗರ್ಭ ಶ್ರೀಮಂತರು,
ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ, ಇಡೀ ನಮ್ಮ ಭಾರತ ದೇಶದ ಅಗರ್ಭ ಶ್ರೀಮಂತ ಮುಖ್ಯಮಂತ್ರಿ. ದೇಶನೇ ಕೊಂಡ್ಕೋಬೋದಂತೀರಾ? ಓ ಖಂಡಿತ, ಯಾಕಂದ್ರೆ ಅವ್ರದ್ದು ಅಷ್ಟು ದುಡ್ಡಿದೆ ಮೇಡಮ್. ಆದ್ರೆ ಬುದ್ಧಿವಂತ ವಿಚಾರವಾದ ಈ ಸಣ್ಣ ಸಣ್ಣ ಇದಕ್ಕೆ ಯಾಕಮ್ಮ ಬೇಕು? ಶ್ರೀಮಂತರು ಅಂತಿರಲ್ಲ, ಇನ್ನ ಎಷ್ಟು 14 ತಿಂಗಳು ಅಂತಿರಲ್ಲ, ಏನ್ 21 ತಿಂಗಳು? ಏನಕ್ಕೆ ಬೇಕಾಯ್ತು ಇಷ್ಟು ಕಷ್ಟಪಟ್ಟು ಮಂತ್ರಿ ಆಗೋದು? ಹೌದು, ಯಾಕೆಂದ್ರೆ ಹಂಗಲ್ಲಮ್ಮ, ಸೀಟ್ ಅನ್ನೋದಿದೆಯಲ್ಲ, ಆ ಸೀಟಿನ ವ್ಯಾಮೋಹ ಇದು ಬೇರೆ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಭೂಮಿ ಉದ್ಭವ ಆಯ್ತು ನೋಡಿ, ದೇವತೆಗಳ ಅಧಿಕಾರಕ್ಕಾಗಿ ಫೈಟ್ ಮಾಡ್ತಿದ್ರು ರಾಜರು. ಒಂದು ದಿನ ಅಲ್ಲಿ ಆ ಸೀಟಲ್ಲಿ ಕೂತ್ಬಿಟ್ಟು ಯಾರು ಬಿಡೋದಕ್ಕೆ ವ್ಯಾಮೋಹ ಅಂತದ್ದು 28ಕ್ಕೆ ಬರ್ಬೋದಾಗಿತ್ತಲ್ಲ. ವಿಶ್ವಾಸ ಇಲ್ಲ. ಯಾಕೆಂದ್ರೆ ಮನ್ನಣೆಯನ್ನು ಕಾಂಗ್ರೆಸ್ ಪಕ್ಷ ಒಂದೇ ಜನಾಂಗದ ಕಡೆ ಕೇಂದ್ರೀಕರಿಸಿದ್ರು. ಯಾರು? ಸಿದ್ದರಾಮಯ್ಯನವರು. ಅವ್ರನ್ನೇ ಎತ್ತಿ ವೈಭವೀಕರಿಸಿದ್ರು. ಯಾಕೆಂದ್ರೆ ಯಾವ ಜನಾಂಗದವ್ರನ್ನ? ಅಲ್ಪಸಂಖ್ಯಾತರು ಅಂತಕ್ಕಂಥ ಮುಸ್ಲಿಂ ಜನಾಂಗನ. ಯಾಕಂದ್ರೆ ಕುವೆಂಪು ಒಂದು ಮಾತು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ನೋಟ ಅಂತ. ಅಂದ್ರೆ ಎಲ್ಲಾ ಜನಾಂಗದ ವರ್ಗದವರು ಎಲ್ಲರೂ ಓಟ್ ಕೊಟ್ಟಿದ್ದಾನೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಭ್ರಷ್ಟಾಚಾರ ಹೇಳ್ತಾ ಬಂದ್ರಿ ಬಿಜೆಪಿ ಮೇಲೆ. ನೀವು ಮಾಡ್ತಿರೋದು ಇನ್ನೇನು? ಅದಕ್ಕಿಂತ ಅಪ್ಪ ಅಲ್ವಾ ಸ್ವಾಮಿ? ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ಬೇಕು ತಾನೆ. ಹೇಳಿದ್ರಿ, ಬಾಯಲ್ಲಿ ಹೇಳಿದ್ರಿ, ಕೆಲಸ ಮಾಡ್ಲಿಲ್ಲ. ಇವಾಗ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದಾರಲ್ಲ ಸರ್, 10 ರೂಪಾಯಿ ನೀವು ಲಂಚ ತಗೊಂಡ್ರೆ ನಾನು ಬೋರ್ಡ್ ಹಾಕಿರ್ತೀನಿ, ಆ ನಂಬರ್ ಕಾಲ್ ಮಾಡಿ ಅಂತ. ಅಮ್ಮ, ಇವತ್ತು ನಾನೇನ 100 ರೂಪಾಯಿ ಕೊಟ್ಟೆ, 1000 ರೂಪಾಯಿ ಕೊಟ್ಟೆ ಅಂದ್ರೆ ನಾನು ನಾಳೆ ಜೀವಂತವಾಗಿ ಇರ್ತೀನ? ಇಲ್ಲಮ್ಮ. ಇದು ಭ್ರಷ್ಟರ ಕೂಟ, ಭ್ರಷ್ಟರ ಸರ್ಕಾರ. ಈ ಭ್ರಷ್ಟತೆನ ಬಾಯಿ ಮಾತಲ್ಲಿ ಹೇಳ್ಬೋದು ವಿನ ಈ ಪ್ರಪಂಚದಲ್ಲಿ ನಡೀತಕ್ಕಂಥದ್ದು ರಾಜ ಮಹಾರಾಜ ಆಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಪ್ರಧಾನ ಮಂತ್ರಿಗಳು ತೋರ್ಪಡಿಕೆಗಾಗಿ ಬಾಯಿ ಮಾತು ಹೇಳ್ಬೋದೇ ವಿನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಯಾರೂ ಊಹಿಸಲಾರದಷ್ಟು ಭ್ರಷ್ಟಾಚಾರ ತಾಂಡವವಾಡ್ತಿದ್ಯಮ್ಮ. ಇದನ್ನು ಹೇಳೋದಿಕ್ ಸುಲಭ, ಆದ್ರೆ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಮುಖ್ಯಮಂತ್ರಿ ಸುಮ್ಮನೆ ಮುಖ್ಯಮಂತ್ರಿ ಆಗಿದ್ದೀರಾ? ಅಲ್ಲಿ ಕೈ ಬಿಸಿ ಮಾಡಿ ತಾನೆ ನೀವು ಮುಖ್ಯಮಂತ್ರಿ. ಯಾಕೆಂದ್ರೆ ಪೈಪೋಟಿ ಇತ್ತು, ಸ್ಪರ್ಧಾತ್ಮಕ. ಯಾವುದೇ ಮಂತ್ರಿ ಪಡಿಬೇಕಾದ್ರು, ಯಾವುದೇ ಮುಖ್ಯಮಂತ್ರಿ ಆಗ್ಬೇಕಾದ್ರು ಕೈ ಬಿಸಿ ಕೇಂದ್ರಕ್ಕೆ ಮಾಡ್ಬೇಕು. ಯಾರಿಗೆ? ನಿಮ್ಮ ಹೈಕಮಾಂಡಿಗೆ. ಮಾಡಲಿಲ್ಲ ಅಂದ್ರೆ ಎತ್ತಂಗಡಿ ವೆಂಕಟಪ್ಪ ಇವತ್ತಿಗೆನೆ ಅದು ಡೀಲ್ ಇರುತ್ತೆ, ಇದ್ದೇ ಇದೆ, ಕೊಟ್ಟು ಬಂದಿರೋದೆ. ಈಗ ಮಂತ್ರಿಗೆ ಯಾಕೆ ಲಾಬಿ ಮಾಡ್ತಿದ್ದಾರೆ? ಯಾರು ಎಷ್ಟು ಕೊಡ್ತಾರೋ. ಇನ್ನೊಂದೇನ್ ಗೊತ್ತಾ, ನೀವು ತಿಳ್ಕೊಂಡಾಗ ದಿನಕ್ಕೊಬ್ಬೊಬ್ರು ಸಚಿವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅವ್ರು ಕರ್ಕೊಂಡ್ಬಂದು. ಯಾಕೆ ಹೇಳಿ? ಆ ಮಂತ್ರಿ ಅನ್ನೋದು ಏನಂದ್ರೆ ದುಡ್ಡು ಮಾಡೋದಿಕ್ಕೆ, ಜನಸೇವೆ ಮಾಡೋದಿಕ್ಕೆ